ಜೂನ್ 13ರಂದು ಮೇಲ್ಮನೆ ಚುನಾವಣೆ ನಡೆಯಲಿದೆ. ಅಂದ್ರೆ 11 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ಕಾಂಗ್ರೆಸ್ಗೆ 7 ಸ್ಥಾನ ಬರುವುದು ನಿಚ್ಚಳವಾಗಿದೆ. ಬಟ್ ಆದರೆ ಪೈಪೋಟಿ ಮಾತ್ರ ಜೋರಾಗಿದೆ. ಆಕಾಂಕ್ಷಿಗಳ ದಂಡೇ ಇದೆ. ಈ ಬಾರಿ ಹೆಚ್ಚಿನ ಮಹಿಳೆಯರು ಕೂಡ ಪೈಪೋಟಿಗಿಳಿದಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆಗಿಂತ ಲೋಕಸಭೆ ಚುನಾವಣೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದು. 5 ರಿಂದ 6 ಜನರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು. ಹಾಗಾಗಿ ಅದು ಮುಂದುವರಿಯುವಂತ ಸಾಧ್ಯತೆಗಳಿದ್ದಾವೆ. ಮಹಿಳಾ ಕೋಟಾದಡಿ ಅವಕಾಶಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಮುಂದೆ ಮಹಿಳೆಯರು ಡಿಮ್ಯಾಂಡ್ ಮಾಡಿದ್ದಾರೆ. ನಮಗೂ ಅವಕಾಶ ಕೊಡಿ, ನಾವು ಪಕ್ಷ ಸಂಘಟನೆ ಮಾಡಿದ್ದೇವೆ, ಕೊಡುಗೆ ಕೊಟ್ಟಿದ್ದೇವೆ ಅಂತ ಹೇಳಿ. ಜೂನ್ 13ಕ್ಕೆ ವಿಧಾನ ಪರಿಷತ್ ಚುನಾವಣೆ ಅಂದ್ರೆ ವಿಧಾನಸಭೆಯಿಂದ ನಡೆಯುವಂತ ಚುನಾವಣೆ ಇದು. ಶಾಸಕರು ಮತದಾನ ಮಾಡುವಂತ ಒಂದು ಪ್ರಕ್ರಿಯೆ ಇರುತ್ತೆ. ಒಟ್ಟು 11 ಸ್ಥಾನ. ಕಾಂಗ್ರೆಸ್ಗೆ 7 ಸ್ಥಾನಗಳು ಸಿಗುವುದು ಪಕ್ಕ. ಯಾರ್ಯಾರಿದ್ದಾರೆ ಹಾಗಾದ್ರೆ? ಅವರ ಅರ್ಹತೆ ಏನು? ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥವರು, ಟಿಕೆಟ್ ವಂಚಿತರು, ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಮಾನದಂಡಗಳ ಮೇಲೆ ಟಿಕೆಟ್ಗಳನ್ನು ಕೇಳ್ತಾ ಇದ್ದಾರೆ. ನೋಡಿ, ಇವರೆಲ್ಲರೂ ಕೂಡ ಪುಷ್ಪಾ ಅಮರನಾಥ್ ಇರ್ಬೋದು, ರತ್ನಪ್ರಭಾ ಅವರು ಇರ್ಬೋದು, ಭವ್ಯ ನರಸಿಂಹಮೂರ್ತಿ, ಲಾವಣ್ಯ ಬಲ್ಲಾಳು, ಗಂಗಾಂಬಿಕಾ ಮಲ್ಲಿಕಾರ್ಜುನು, ವೀಣಾ ಕಾಶ್ಯಪ್ನವರು ಲೋಕಸಭಾ ಚುನಾವಣಾ ಟಿಕೆಟ್ ಮಿಸ್ ಆಯಿತು. ಹಾಗಾದರೆ ಯಾರ್ಯಾರು ಪೈಪೋಟಿಯನ್ನು ಒಡ್ತಾ ಇದ್ದಾರೆ? ಪುಷ್ಪಾ ಅಮರನಾಥ್ ಇವರು ಮಹಿಳಾ ಘಟಕದ ಅಧ್ಯಕ್ಷೆಯಾಗಿದ್ದಾರೆ. ರತ್ನಪ್ರಭಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಭವ್ಯ ನರಸಿಂಹಮೂರ್ತಿ ಕೆಪಿಸಿಸಿ ವಕ್ತಾರೆ. ಲಾಸ್ಟ್ ಟೈಮ್ ರಾಜಾಜಿನಗರ ಟಿಕೆಟ್ ಕೇಳಿದ್ರು, ಸಿಗಲಿಲ್ಲ. ಲಾವಣ್ಯ ಬಲ್ಲಾಳ್ ಎಐಸಿಸಿ ವಕ್ತಾರೆ, ಸ್ಪೋಕ್ ಪರ್ಸನ್ ಇವರು ಕೂಡ ರೇಸ್ನಲ್ಲಿದ್ದಾರೆ. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಮಾಜಿ ಮೇಯರು. ವೀಣಾ ಕಾಶ್ಯಪ್ನವರು ಬಾಗಲಕೋಟೆ ಆಕಾಂಕ್ಷಿಯಾಗಿದ್ದರು, ಸಿಗಲಿಲ್ಲ, ಅವರು ಕೂಡ ರೇಸ್ನಲ್ಲಿದ್ದಾರೆ. ಪದ್ಮಾವತಿ ಮೇಯರ್ ಆಗಿದ್ದಂಥವರು, ವಿಧಾನಸಭಾ ಚುನಾವಣೆಯಲ್ಲಿ ಸೋತಂಥವರು ಲಾಸ್ಟ್ ಟೈಮ್ಗಿಂತ ಹಿಂದಿನ ಟೈಮು. ಕಮಲಾಕ್ಷಿ ರಾಜಣ್ಣ ಇದ್ದಾರೆ. ಆರತಿ ಕೃಷ್ಣ ಇದ್ದಾರೆ. ನೋಡಿ, ಮಹಿಳಾ ಮಣಿಗಳ ದಂಡೇ ಇದೆ. ಇನ್ನು ನಟಿ ಭಾವನಾ ಕೂಡ ಕೇಳ್ತಾ ಇದ್ದಾರೆ, ನನಗೂ ಕೂಡ ಆಸೆ ಇದೆ, ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂಥೇಳಿ. ನೋಡಿ, 6 ರಿಂದ 7 ಜನ ಇದ್ದಾರೆ. ಬಟ್ ನೋಡಬೇಕು ಮಹಿಳೆಯರಿಗೆ ಎಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಇಲ್ಲಿ ಬಿಟ್ಟು ಕೊಡುತ್ತೆ ಅಂತ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಜೋಹಳಿ ನೀಡುತ್ತಾರೆ. ಶಿವಕುಮಾರ್, ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕಾಂಗ್ರೆಸ್ ಕೊಟ್ಟಿತ್ತು ಟಿಕೆಟ್ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ. ಅದಲ್ಲಿ ರಿಪೀಟ್ ಆಗ್ಬೋದಾ? ಈಗ ಸಾಕಷ್ಟು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಮಣೆ ಹಾಕುವಂತಹ ಸಾಧ್ಯತೆಗಳಿದಾವೆ ಅಂತ? ಪ್ರಭು, ಜೂನ್ 13ರಂದು ವಿಧಾನ ಪರಿಷತ್ಗೆ ಚುನಾವಣೆ ನಡೀತಾ ಇದೆ. ವಿಧಾನಸಭೆಯಿಂದ ಮೇಲ್ಮನೆಗೆ ಆಯ್ಕೆಯಾಗುವಂತ ಚುನಾವಣೆ. ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಿನ ಅವಕಾಶ ಇರೋದ್ರಿಂದ 7 ಜನ ಆಕಾಂಕ್ಷಿಗಳನ್ನ ಗೆಲ್ಸ್ಕೊಳ್ಳುವಂತಹ ಅವಕಾಶಗಳು ಕೂಡ ಇದೆ. ಸೊ ಹಾಗಾಗಿ ಈಗಾಗಲೇ ಸಾಕಷ್ಟು ಜನ, ಸುಮಾರು 60ಕ್ಕೂ ಹೆಚ್ಚು ಜನ ಈಗ ಪೈಪೋಟಿ ನಡೆಸ್ತಾ ಇದ್ದಾರೆ ಟಿಕೆಟ್ಗಾಗಿ. ಅದರಲ್ಲಿ ಮಹಿಳಾ ಕೋಟದಿಂದ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಸುಮಾರು 1/2 ಡಜನ್ಗೂ ಹೆಚ್ಚು ಮಹಿಳಾ ಮುಖಂಡರು ಈಗ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಒತ್ತಡವನ್ನ ತರ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ಈಗಾಗಲೇ ಮನವಿಗಳನ್ನ ಸಲ್ಲಿಸಿದ್ದಾರೆ. ಕೆಪಿಸಿಸಿಗೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾಕೆಂದ್ರೆ ಪದೇ ಪದೇ ನೀವು ಕೊಟ್ಟವರಿಗೆ ಅವಕಾಶವನ್ನ ಮಾಡ್ಕೊಡ್ತೀರಿ, ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡೋದಿಲ್ಲ. ಕೇವಲ ಭಾಷಣಗಳಲ್ಲಿ ಮಾತ್ರ ಮಹಿಳೆಯರಿಗೆ ಆದ್ಯತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ರೆ ಬಿಟ್ರೆ ಅವಕಾಶಗಳು ಮಾತ್ರ ಸಿಗ್ತಾ ಇಲ್ಲ. ಹಾಗಾಗಿ ಈ ಬಾರಿ ನಮ್ಗೆ ಹೆಚ್ಚಿನ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು, ಅಟ್ಲೀಸ್ಟ್ ಮಹಿಳಾ ಕೋಟದಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪುಷ್ಪಾ ಅಮರನಾಥ್ ಮಹಿಳಾ ಘಟಕದ ಅಧ್ಯಕ್ಷರು ಪ್ರಸ್ತುತ, ಅವರು ಕೂಡ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರತ್ನಪ್ರಭಾ ಹಾಗೆ ಮಾಧ್ಯಮ ವಕ್ತಾರರಾಗಿರುವಂತಹ ಲಾವಣ್ಯ ಬಲ್ಲಾಳ್, ಭವ್ಯ ನರಸಿಂಹಮೂರ್ತಿ ಅವರು ಕೂಡ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಅದರ ಜೊತೆಗೆ ಮಾಜಿ ಮೇಯರ್ಗಳು ಕೂಡ ಇಬ್ಬರು, ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಹಾಗೆ ಪದ್ಮಾವತಿ ಅವರು ಕೂಡ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಈ ಬಾರಿ ಅಟ್ಲೀಸ್ಟ್ ಒಂದು ಸ್ಥಾನವನ್ನಾದ್ರೂ ಮಹಿಳೆಯರಿಗೆ ಮಾಡಿಕೊಡ್ತಾರ ಅವಕಾಶನ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಪ್ರಭು. ಅಂದ್ರೆ ಶಿವಕುಮಾರ್, ಈಗ ನಾವು ಗಮನಿಸಿದ್ವಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಆದ್ಯತೆಯನ್ನ ಕೊಡಲಾಗಿತ್ತು. ಬಟ್ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದಂಥವರು ಕೂಡ ಇದರಲ್ಲಿ ರೇಸ್ನಲ್ಲಿ ಇದ್ದಾರೆ. ಹಾಗಾಗಿ ಈಗ ಹೈಕಮಾಂಡ್ ಲೆಕ್ಕಾಚಾರಗಳು ಏನಾಗಿರ್ಬೋದು ಅಂತ, ಅಂದ್ರೆ ಯಾವ ಮಾನದಂಡಗಳ ಮೇಲೆ ಸೆಲೆಕ್ಟ್ ಮಾಡಬಹುದು? ಇಲ್ಲಿ ಜಾತಿವಾರು ಏನಾದರೂ ವರ್ಕೌಟ್ ಆಗ್ಬೋದಾ ಅಂತ?
ಪ್ರಭು, ಈಗಾಗಲೇ ಬಹುತೇಕವಾಗಿ 7 ಸೀಟುಗಳನ್ನ ಪುರುಷರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷದಲ್ಲಿ ಚರ್ಚೆಗಳಾಗ್ತಿದೆ. ಯಾಕಂದ್ರೆ ಒಕ್ಕಲಿಗ ಸಮುದಾಯದಿಂದ 2, OBC ಕೋಟಾದಿಂದ 2, ಹಾಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ 1, ದಲಿತ ಸಮುದಾಯಕ್ಕೆ 1 ಅನ್ನುವಂತ ಚರ್ಚೆ ಈಗಾಗಲೇ ನಡೀತಾ ಇದೆ. ಈಗಾಗಲೇ ದೂರುಗಳು ಕೂಡ ಹೋಗಿದೆ ಹೈಕಮಾಂಡ್ಗೆ. ಯಾಕಂದ್ರೆ ಕೊಟ್ಟವ್ರಿಗೆ ಮತ್ತೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಿ ಅಂತೇಳಿ ಬೋಸರಾಜು ಮತ್ತೆ ಕೆ ಗೋವಿಂದರಾಜು ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾ ಇರೋದಕ್ಕೆ ಸಾಕಷ್ಟು ಆಕ್ಷೇಪಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಮಹಿಳೆಯರು ಕೂಡ ಈಗ ಅದೇ ವಿಚಾರವನ್ನ ಮುಂದಿಟ್ಕೊಂಡು ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಹಿಳೆಯರಿಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಅದರಲ್ಲೂ ಯುವ ಮಹಿಳೆಯರಿಗೆ ಹೆಚ್ಚಿನ ಗಮನವನ್ನ ಕೊಡಲಾಗಿತ್ತು. ಈ ಬಾರಿ ಕೂಡ ನಮ್ಗೆ ಮೇಲ್ಮನೆಯಲ್ಲೂ ಕೂಡ ಒಂದು ಅವಕಾಶವನ್ನು ಮಾಡ್ಕೊಡಿ ಅಂತೇಳಿ ಹಿರಿಯ ಮಹಿಳೆಯರು ಕೂಡ ಈಗ ಅದ್ರ ಮೇಲೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಗೆ ಯಂಗ್ಸ್ಟರ್ ಕೂಡ ಈಗ ಕಣ್ಣನ್ನ ಇಟ್ಟಿದ್ದಾರೆ. ಸೊ ಇದ್ರಲ್ಲಿ ಈಗ ಹೈಕಮಾಂಡ್ ಬೇಕಾಗತ್ತೆ. ಮಹಿಳೆಯರಿಗೆ ಆದ್ಯತೆಯನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಪದೇ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾರೆ. ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹೇಳ್ತಾರೆ. ಕನಿಷ್ಠ 7ರಲ್ಲಿ 1 ಸ್ಥಾನವನ್ನಾದ್ರೂ ಮಹಿಳೆಯರಿಗೆ ಈ ಬಾರಿ ಕೊಟ್ಟಿದ್ದೆ ಆದ್ರೆ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದೆ ಅನ್ನುವಂತ ಸಂದೇಶ ರವಾನೆ ಆಗತ್ತೆ. ಹಾಗಾಗಿ 1 ಸ್ಥಾನವನ್ನ ಕೊಡಬಹುದು ಅನ್ನುವಂತ ನಿರೀಕ್ಷೆಗಳಿದೆ. ಆದ್ರೆ ಈ ಅರ್ಧ ಡಜನ್ಗೂ ಹೆಚ್ಚು ಮಂದಿ ಇರೋದ್ರಿಂದ ಯಾರಿಗೆ ಇಲ್ಲಿ ಅವಕಾಶವನ್ನ ಮಾಡ್ಕೊಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ನೀವು ಹೇಳ್ದಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಕಣ್ಣನ್ನ ಇಟ್ಟಿದ್ರು, ಕೆಲವು ಕಡೆ ಟಿಕೆಟ್ಗಳು ಸಿಕ್ಕಿರ್ಲಿಲ್ಲ. ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆಗೆ ಮುಂದಾಗಿದ್ರು, ಟಿಕೆಟ್ ಮಿಸ್ ಆಗಿತ್ತು. ಹಾಗಾಗಿ ಈ ಬಾರಿನಾದ್ರೂ ನಮ್ಗೆ ಮೇಲ್ಮನೆಗೆ ಅವಕಾಶವನ್ನು ಮಾಡ್ಕೊಡಿ ಅನ್ನುವಂತ ಮನವಿಯನ್ನ ಇಟ್ಟಿದ್ದಾರೆ. ಮನವಿಯನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಅದನ್ನ ಒಪ್ಕೊಳ್ತಾರೆ ಅನ್ನೋಂಥದ್ದನ್ನು ನೋಡ್ಬೇಕು. ಜೊತೆಗೆ ಹೈಕಮಾಂಡ್ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಮಹಿಳೆಯರಿಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಇಲ್ಲಿ ಒಬ್ಬರಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.